ನೀವು ನಾನು ತೊಗೊಂಬಿಟ್ಟು ಟಾಪ್ ಎಂಡ್ ಹೊಡಿತೀನಿ ಹೆಂಗೆ ಹೇಳೋದು ಸ್ಪೀಡಿಗೆ ಆ ಥರ ಈ ಥರ ಎಲ್ಲ ಮೆಂಟಾಲಿಟಿ ಇದ್ದವರೆಲ್ಲ ಇದು ತೊಗೊಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಇದು ಅದಕ್ಕಲ್ಲ. KTM ಬೈಕಿಗೂ RC ಮತ್ತು 390 ಡ್ಯೂಕು ಇದರೆಲ್ಲ ಬಂದ್ಬಿಟ್ಟು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಬೈಕೇ ಒಂಥರ ಬೇರೆ ಥರ ಕೆಟಗರಿ ಇದೆ. ಲಾಸ್ಟಾಗಿ ಈ ಬೈಕ್ ಯಾರು ತೊಗೋಬೋದು ಅಂತ ಕೇಳಿದ್ರೆ, ಯಾರು ಲಾಂಗ್ ಟ್ರಿಪ್ ಹೋಗಬೇಕು ಮತ್ತು ನಿಮಗೆ ಸಿಟಿಲೆಲ್ಲ ಆರಾಮಾಗಿ ಓಡಿಸ್ಬೇಕಪ್ಪ, ಈಗ ಒಂದು ಹೈಯರ್ CC ಬೈಕ್ ಬೇಕು ನನಗೆ, ಬಟ್ ನನಗೆ ತುಂಬ ಒಂಥರ ರೋದನೆ ಅನ್ನಿಸ್ಬಾರ್ದು, ಗೇರ್ ಚೇಂಜ್ ಮಾಡ್ತಾ ಇರಬಾರ್ದು, ಜಸ್ಟ್ ಆರಾಮಾಗಿ ಹೋಗ್ತಾ ಇರಬೇಕು ಒಂದಿಷ್ಟು ಪವರ್ ಹಿಡ್ಕೊಂಡು ಅಂದರೆ ಅವ್ರು ಕಣ್ಣು ಮುಚ್ಕೊಂಡು ತೊಗೋಬೋದು ಈ ಗಾಡಿನ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಶಿವಮೊಗ್ಗದ ಮೈತ್ರಿ ಹೀರೋ ಶೋರೂಮ್ನಲ್ಲಿದ್ದೀವಿ. ಇವತ್ತು ನಮ್ಮ ಕಣ್ಣು ಮುಂದೆ ಹೀರೋ ಮ್ಯಾವ್ರಿಕ್ 440 ಅಂತ ಏನು ಹೊಸ ಬೈಕ್ ಬಂತಲ್ಲ, ಆ ಬೈಕ್ ಇದೆ. ಅದನ್ನೇ ಇವತ್ತು ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ಈ ಬೈಕಿಂದು ಓವರ್ ವ್ಯೂ ಅಂತ ನೋಡಿದ್ರೆ, ಹಾರ್ಲೆ ಡೇವಿಡ್ಸನ್ 440 ಅಂತ ಹೇಳ್ಬಿಟ್ಟು ಒಂದು ಬೈಕ್ ಬಂತಲ್ಲ, ಸೊ ಆ ಬೈಕಿಂದ ಇಂಜಿನ್ ಇದರಲ್ಲಿ ಯೂಸ್ ಮಾಡಿರೋದು. ಆಮೇಲೆ ಹೀರೋದವ್ರು ಭಾಳ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ್ರು ಈ ಬೈಕ್ ಮೇಲೆ. ಅವಾಗ ಡೈಲಿ ಏನೋ ಒಂದು ಟೀಸರ್ ಮೇಲೆ ಟೀಸರು ಬಿಡ್ತಾಯಿದ್ರು. ನೆಕ್ಸ್ಟು ಈ ಬೈಕಿಂದು ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ, ಈ ಬೈಕ್ ಬಂದುಬಿಟ್ಟು 27 BHP ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 6000 RPM. ಆಮೇಲೆ 38 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ಎಷ್ಟರಲ್ಲಿ 4000 RPM. ಸೊ ನಾವಿಲ್ಲೇ ಒಂದು ಯೋಚನೆ ಮಾಡಬೇಕು, ಈ ಬೈಕ್ ಬಂದುಬಿಟ್ಟು ಕಂಪ್ಲೀಟ್ಲಿ ಟಾರ್ಕ್ ಓರಿಯೆಂಟೆಡ್ ಬೈಕ್ ಆಗಿರುತ್ತೆ. ನೀವು ನಾನು ತೊಗೊಂಬಿಟ್ಟು ಟಾಪ್ ಎಂಡ್ ಹೊಡಿತೀನಿ, ಆಮೇಲೆ ಫುಲ್ಲು ಒಂಥರ ಹೆಂಗೆ ಹೇಳೋದು ಸ್ಪೀಡಿಗೆ ಆ ಥರ ಈ ಥರ ಎಲ್ಲ ಮೆಂಟಾಲಿಟಿ ಇದ್ದವರೆಲ್ಲ ಇದು ತೊಗೊಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಇದು ಅದಕ್ಕಲ್ಲ. ಇದು ಪ್ಯೂರ್ಲಿ ಹೆಂಗೆ ಅಂದರೆ, ನಿಮಗೆ ಒಂದು ಲೋವರ್ ಸ್ಪೀಡಲ್ಲಿ ಒಳ್ಳೆ ಟಾರ್ಕ್ ಕೊಡುತ್ತೆ, ಮತ್ತು ನೀವು ಹೈಯರ್ ಗೇರಲ್ಲಿದ್ದು ಲೋವರ್ ಸ್ಪೀಡಲ್ಲಿದ್ರೂ ನಿಮಗೆ ಗೇರ್ ಅಷ್ಟು ಚೇಂಜ್ ಮಾಡಬೇಕನ್ನೋ ಅವಶ್ಯಕತೆನೇ ಇಲ್ಲ. ಸೊ ಈ ಬೈಕಲ್ಲಿ ಬಂದುಬಿಟ್ಟು 6 ಸ್ಪೀಡು ಮ್ಯಾನ್ಯುವಲ್ ಗೇರ್ ಸಿಸ್ಟಮ್ ಇದೆ. ಇದು ಸಿಂಗಲ್ ಸಿಲಿಂಡರು ಆಯಿಲ್ ಕೋಲ್ಡು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಲಿಕ್ವಿಡ್ ಕೋಲ್ಡ್ ಬರೋಲ್ಲ, ಆಯಿಲ್ ಕೋಲ್ಡ್ ಬರುತ್ತೆ. ಸೊ ಹೀಟಿಂದೆಲ್ಲ ಯಾವ ರೇಂಜಿಗೆ ಏನು ಅಂತೆಲ್ಲ ಅಷ್ಟು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಏನೂ ರೈಡ್ ರಿವ್ಯೂ ಮಾಡಿಲ್ಲ. ಸೊ ರೈಡ್ ರಿವ್ಯೂ ಮಾಡಿದಾಗ ನಾನು ಹೇಳ್ತೀನಿ. ಸೊ ಸಿಟಿಲೆಲ್ಲ ಓಡಿಸಿದ್ರೆ ಎಷ್ಟು ಹೀಟು ಆಗುತ್ತೆ, ಜನ್ರೇಟ್ ಆಗುತ್ತೆ, ಮತ್ತು ಅದು ಓಕೆನಾ ಹೆಂಗೆ ಏನು ಅಂತ ನಾನು ರೈಡ್ ರಿವ್ಯೂ ಮಾಡಿದಾಗ ಹೇಳ್ತೀನಿ. ಇದರಲ್ಲಿ ಬಂದುಬಿಟ್ಟು ಸ್ಲಿಪ್ಪರಿ ಕ್ಲಚ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಅಪ್ಡೇಟೇ ಅದು ಸ್ಲಿಪ್ಪರಿ ಕ್ಲಚ್. ಯಾಕೆಂದರೆ ಹೈಯರ್ CC ಇರೋ ಬೈಕ್ಸಲ್ಲಿ ಸ್ಲಿಪ್ಪರಿ ಕ್ಲಚ್ ಈಗ ಬೇಕೇ ಬೇಕು. ಯಾಕೆಂದರೆ ನೀವು ಗೇರ್ ಶಿಫ್ಟಿಂಗ್ ಸಿಟಿಲೆಲ್ಲ ಇದ್ದಾಗ ಕೈ ಹೋಗ್ಬಿಡುತ್ತೆ, ಲೆಫ್ಟ್ ಹ್ಯಾಂಡ್ ಏನಿಲ್ಲ, ಆಮೇಲೆ ಆ ಲೆವೆಲಿಗೆ ಕೈ ಬೆರಳೆಲ್ಲ ನೋವು ಬಂದ್ಬಿಡುತ್ತೆ. ಸ್ಲಿಪ್ಪರಿ ಕ್ಲಚ್ ಅದೆಲ್ಲ ಇಲ್ಲ ಅಂದರೆ ಕಷ್ಟ. ಸೊ ಒಳ್ಳೆ ಅಪ್ಡೇಟೇ ಅದು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ವೀಲು, ಸಸ್ಪೆನ್ಷನ್ನು, ಬ್ರೇಕ್ ಅಂತ ನೋಡೋದಾದರೆ, ಸೊ ಇದರಲ್ಲಿ ಡ್ಯುಯಲ್ ಚಾನಲ್ ABS ಇದೆ, ಆಮೇಲೆ ಬೈಬ್ರೇದು ಬ್ರೇಕಿಂಗ್ ಇದೆ, ಆಮೇಲೆ ಫ್ರಂಟ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಇದೆ, ರೇರ್ ಬಂದ್ಬಿಟ್ಟು ಮೋನೋ ಶಾಕ್ ಅಬ್ಸರ್ ಇಲ್ಲ. ಫ್ರಂಟಲ್ಲಿ 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ರೇರಲ್ಲಿ ಬಂದ್ಬಿಟ್ಟು 150 ಸೆಕ್ಷನ್ ಕೊಟ್ಟಿದ್ದಾರೆ. ಈ ಗಾಡಿ ಇದು ಟೋಟಲ್ ವೆಯ್ಟ್ ಅಂತ ನೋಡಿದ್ರೆ 187 kg ಇದೆ ಈ ಗಾಡಿ ಕರ್ಬ್ ವೆಯ್ಟು. ಸೀಟ್ ಹೈಟ್ ಅಂತ ನೋಡಿದ್ರೆ 803 mm ಇದೆ. ಸೊ ಶಾರ್ಟ್ ರೈಡರ್ಸಿಗೆಲ್ಲ ಒಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ಇದು. ಲಾಂಗ್ ಟೂರಿಂಗ್ ಇರ್ಬೋದು ಅಥವಾ ಸಿಟಿಲಿ ಇರ್ಬೋದು, ಮೇಯ್ನಾಗಿ ಸಿಟಿಲಿ. ಸೊ ಶಾರ್ಟ್ ರೈಡರ್ಸಿಗೆಲ್ಲ ಸಖತ್ತಾಗಿರುತ್ತೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 175 mm ಕೊಟ್ಟಿದ್ದಾರೆ. ಸೊ ಹಂಪ್ಸಲ್ಲೆಲ್ಲ ಏನು ಟಚ್ ಆಗಲ್ಲ ಅನ್ಕೊತೀನಿ. ಈ ಬೈಕಿನ ನಾವು ಲೈಟಿಂಗ್ಸ್ ಅಂತ ನೋಡೋದಾದರೆ, ಇದರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ಲಿ LED ಸೆಟಪ್ ಇದೆ. ಸೊ ಎಲ್ಲೂ ಒಂದು ಹ್ಯಾಲೋಜನ್ ಏನೂ ಇಲ್ಲ, ಕಂಪ್ಲೀಟ್ LED. ಸೊ ಫ್ರಂಟ್ ಹೆಡ್ಲೈಟ್ ಇರ್ಬೋದು, ಟೈಲ್ ಲೈಟ್ ಇರ್ಬೋದು, ಆಮೇಲೆ ಇಂಡಿಕೇಟರ್ಸು, ಸೊ ಎಲ್ಲ ಕಂಪ್ಲೀಟಾಗಿ ಬಂದ್ಬಿಟ್ಟು LED ಬರುತ್ತೆ. ಸ್ಟಾರ್ಟ್ ಮಾಡೋಣ, ಫಸ್ಟ್ ಇಂಡಿಕೇಟರ್ ಹಾಕೋಣ. ಸ್ಟಾರ್ಟ್ ಸ್ವಿಚ್ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಮೇ ಬಿ ಬಿಸಿಲಿಗೆ ಅಷ್ಟು ಕಾಣಿಸ್ತಿಲ್ಲ ಅನಿಸುತ್ತೆ. ಚೆನ್ನಾಗಿದೆ ಇಂಡಿಕೇಟ್ರು, ಒಳ್ಳೆ ವಿಸಿಬಿಲಿಟಿ ಇದೆ, ಬಿಸಿಲಲ್ಲೂ ಒಳ್ಳೆ ವಿಸಿಬಿಲಿಟಿ ಇದೆ. ಡೇ ಟೈಮ್ ಇದ್ದಾಗ ಆನ್ ಆಗೋಲ್ಲ, ಕರಿಷ್ಮಾದಲ್ಲಿ ಇತ್ತಲ್ಲ ಅದೇ ಥರನೇ ಸೇಮ್ ಫೀಚರು. ಸೊ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಹೆಡ್ಲೈಟ್ ಆನೇ ಆಗೋಲ್ಲ, ನೈಟಲ್ಲಿ ಮಾತ್ರ ಆನ್ ಆಗುತ್ತೆ. ಅದೊಂದು ಸೆನ್ಸರ್ ಇರುತ್ತೆ, ಆ ಸೆನ್ಸ್ ಮಾಡಿಬಿಟ್ಟು ಲೈಟ್ ಆನ್ ಆಫ್ ಮಾಡುತ್ತೆ. ಸೊ ಈಗ ಜಸ್ಟ್ ಹಂಗೆ ಹೈ ಬೀಮ್ ಲೋ ಬೀಮ್ ಇಲ್ಲಿ ಪಾಸಲ್ಲಿ ಹೊತ್ಬಿಟ್ಟು ನೋಡ್ಬೋದು. ನೆಕ್ಸ್ಟ್ ನಾವು ಈ ಬೈಕಿಂದು ಡಿಜಿಟಲ್ ಕನ್ಸೋಲ್ ನೋಡೋದಾದರೆ, ಓಕೆ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಅದೆಲ್ಲ ಏನೂ ಇಲ್ಲ. ಸೊ ಜಸ್ಟ್ ಲೈಕ್ ಒಂದು ಬೇಸಿಕ್ ಹೆಂಗಿದೆ ಆ ಥರ ಕೊಟ್ಟಿದ್ದಾರೆ. ಇಲ್ಲಿ ಮೋಡ್ಸಲ್ಲಿ ಬಂದ್ಬಿಟ್ಟು ನೀವು ಚೇಂಜ್ ಮಾಡ್ತಿದ್ದಾರೆ, ODO, ಆಮೇಲೆ ಟ್ರಿಪ್ 1, ಟ್ರಿಪ್ 2, ಪರ್ ಲೀಟರ್ ಆ್ಯಾವ್ರೇಜ್ ಅಂತ, ಆಮೇಲೆ ರೇಂಜು. ಸೊ ಇಷ್ಟಿದೆ ಇನ್ಫಾರ್ಮೇಷನ್ಸು. ಆಮೇಲೆ ಟೈಮ್ ಒಂದು, ಆಮೇಲೆ ನಿಮಗೆ ಇಲ್ಲಿ ಇಂಡಿಕೇಟರ್ಸ್ ಅಂತ ಬಂದ್ಬಿಟ್ಟು ಇದು ಹಜಾರ್ಡ್ ಲೈಟ್ ಏನು ಬರ್ತದೆ ಅಂದರೆ ಇಂಡಿಕೇಟ್ರಿಂದ ಬರ್ತದೆ, ಸೈಡ್ ಸ್ಟ್ಯಾಂಡು, ಆಮೇಲೆ ಗೇರ್ ಇಂಡಿಕೇಷನ್ನು, ಸೊ ಲೈಟಿಂದು, ಆಮೇಲೆ ನಾರ್ಮಲ್ ಇದು ABS ಇಂದು, ಇಂಜಿನ್ ಮೇಂಟೆನೆನ್ಸಿಂದು, ಫ್ಯೂಯಲಿಂದು, ಇದೆಲ್ಲ ನಾರ್ಮಲಾಗಿ ಬರುತ್ತೆ. ಆಮೇಲೆ ನಾವು ಫಿಟ್ ಆ್ಯಂಡ್ ಫಿನಿಷ್ ಅಂತ ನೋಡೋದಾದರೆ, ಸ್ವಿಚ್ ಗೇರ್ಸಿನೆಲ್ಲ ಫಸ್ಟ್ ನಾವು ನೋಡೋದಾದರೆ ಸಖತ್ತಾಗಿದೆ. ಫಿಟ್ ಆ್ಯಂಡ್ ಫಿನಿಷ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ನೋಡ್ತಿರ್ಬೋದು, ಕಿಲ್ ಸ್ವಿಚ್ ಇದೊಂಥರ ಹೊಸದಿದೆ.
ಸೊ ಆಮೇಲೆ ಇದು ಇಲ್ಲೇನೋ ಒಂದು SOS ಅಂತ ಒಂದಿದೆ, ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿದೆ, ಬಟ್ ನನಗೆ ಇದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದು ತಿಳ್ಕೊಂಬಿಟ್ಟು ನಾನು ನಿಮಗೆ ಹೇಳ್ತೀನಿ ಏನು ಅಂತ. ಮೇ ಬಿ ಏನೋ ಎಮರ್ಜೆನ್ಸಿ ರಿಲೇಟೆಡ್ ಏನೋ ಮಾಡಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ ಅದು, ತಿಳ್ಕೊಬೇಕದು ಏನು ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಇಲ್ಲೆಲ್ಲ ಫುಲ್ಲು ಟ್ಯಾಂಕ್ ಬಂದುಬಿಟ್ಟು ಮೆಟಲ್ಲು, ಮ್ಯಾವ್ರಿಕ್ ಅಂತ 3D ಬ್ಯಾಡ್ಜಿಂಗ್ ಇದೆ. ಸೊ ಇಲ್ಲಿ 440 ಅಂತ ಸ್ಟಿಕ್ಕರು. ಸೊ ಇಲ್ಲಿ ಮ್ಯಾವ್ರಿಕ್ 440. ಹಂಗೆ ನೋಡಿದ್ರೆ ಸೊ ಇಲ್ಲೊಂದು ಚೆನ್ನಾಗಿ ಮಾಡಿದ್ದಾರೆ ಇದು. ಆಮೇಲೆ ಇಲ್ಲಿ ಟಾರ್ಕ್, ಸೊ ಇದೇ ನಾನು ನಿಮಗೆ ಹೇಳಿದ್ನಲ್ಲ, ಇದು ಮೇಯ್ನ್ಲಿ ಬಂದುಬಿಟ್ಟು ಟಾರ್ಕ್ ಓರಿಯೆಂಟೆಡ್ ಅಂತ. ಸೊ ಅದನ್ನೇ ಹಾಕ್ಬಿಟ್ಟಿದ್ದಾರೆ ಮೇಲ್ಗಡೆ. ಇಲ್ಲಿ ಹೀರೋದೊಂದು ಸ್ಟಿಕ್ಕರ್ ಇದೆ ಫ್ರಂಟಲ್ಲಿ. ಅದೇ ನಮಗೆ ಇಷ್ಟ ಆಗಿದೆ ಏನಂದರೆ ಎಲ್ಲ ಬೈಕಲ್ಲೂ ಇವರು ಅಂತ ಒಂದು ಮಾಡ್ತಾರೆ. ಈ DRS ನೋಡ್ತಿರ್ಬೋದು ನೀವು, ಇಲ್ಲಿ ಉರಿತಿದೆಯಲ್ಲ. ಸೊ ನೆಕ್ಸ್ಟ್ ನೀವು ಲೈಟ್ ಹಾಕಿದಾಗ ಅದು ಥರ ಕಾಣುತ್ತೆ, ಅದೇ ಒಂಥರ ಚೆನ್ನಾಗಿರುತ್ತೆ ಇವ್ರದ್ದು. ಈಗ ಈ ಬೈಕಿಂದು ಎಕ್ಸಾಸ್ಟ್ ನೋಟ್ನ ಕೇಳೋಣ. ಆ ಬೇಸ್ ಸೌಂಡೇ ಒಂಥರ ಸಕ್ಕತ್ತಾಗಿದೆ. ಆ ಒಂದು ಬೇಸ್ ಸೌಂಡೇ ಒಳ್ಳೆ ಸೂಪರ್ ಅನ್ನಿಸ್ತಿದೆ ನನಗಂತೂ. ನೋಡ್ರಿ ಫುಲ್ಲು ಕೊಟ್ಟರೆ ಸೌಂಡು ನೋಡ್ರಿ, ಒಂದು ಸಪ್ರೇಟ್ ಒಂದು ಸೌಂಡ್ ಬರ್ತದೆ. ರೈಡ್ ಮಾಡ್ಬೇಕಾದ್ರೆ ನೋಡ್ಬೋದು ಇನ್ನು. ಬಟ್ ಇನ್ನು ಇದು ಯಾವಾಗ ರೈಡ್ ಮಾಡ್ತೀನೋ ಗೊತ್ತಿಲ್ಲ, ಆದಷ್ಟು ಬೇಗ ಸಿಕ್ಕರೆ ಒಳ್ಳೆಯದು. ನನಗಂತೂ ಭಾಳ ಇಷ್ಟ ಆಯ್ತು ಸೌಂಡ್ ಮಾತ್ರ. ಈ ಬೈಕ್ ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಅಂದರೆ, ಇದರಲ್ಲಿ ಬಂದುಬಿಟ್ಟು 3 ವೇರಿಯಂಟ್ ಬರುತ್ತೆ. ಸೊ ಒಂದು ಬೇಸು, ಇನ್ನೊಂದು ಮಿಡ್ಡು, ಇನ್ನೊಂದು ಟಾಪ್ ಅಂತ. ಸೊ ಈಗ ನಾವು ಟಾಪ್ ವೇರಿಯಂಟ್ ಅಂತ ನೋಡೋದಾದರೆ ಒಂದು ನಿಯರ್ಲಿ 3 ಲ್ಯಾಕ್ ಬರುತ್ತೆ. ಸೊ ಟಾಪ್ ವೇರಿಯಂಟಿಗೆ ನಿಯರ್ಲಿ 3 ಲ್ಯಾಕ್ ಬರುತ್ತೆ. ಅದೇ ಥರನೇ ಮಿಡ್ ವೇರಿಯಂಟ್ ಸ್ವಲ್ಪ ಕಮ್ಮಿ, ಬೇಸ್ ವೇರಿಯಂಟು ಸ್ವಲ್ಪ ಕಮ್ಮಿ. ಅದ್ರಲ್ಲಿ ಸ್ವಲ್ಪ ಫೀಚರ್ಸ್ ಎಲ್ಲ ಕಟ್ ಆಫ್ ಮಾಡಿಬಿಟ್ಟು ಕೊಡ್ತಾರೆ. ಆಮೇಲೆ ಇದರಲ್ಲಿ ಯಾವ್ಯಾವ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಸೊ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ತೊಗೋಬೋದು. ಬಟ್ ನೀವು ಗಾಡಿ ತೊಗೊಳೋಕ್ಕೂ ಮುಂಚೆ ಒಂದು ಟೆಸ್ಟ್ ರೈಡ್ ಮಾಡಿರಿ. ಟೆಸ್ಟ್ ರೈಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಿರಿ, ನಿಮಗೆ ಇದು ಓಕೆನಾ, ಹೆಂಗೆ ಏನು ಅಂತ. ಯಾಕಂದರೆ ಈಗ ನನಗೆ ಓಕೆ ಅನ್ಸಿದ್ದು ನಿಮಗೆ ಓಕೆ ಅನಿಸಲ್ಲ. ಈಗ ನಿಮ್ಮದೇ ಒಂಥರ ಮೆಂಟಾಲಿಟಿ ಇರುತ್ತೆ, ನನ್ನದೇ ಒಂಥರ ಮೆಂಟಾಲಿಟಿ ಇರುತ್ತೆ. ಆಮೇಲೆ ಈ ಬೈಕಲ್ಲೇ ಮೇಯ್ನಾಗಿ ಬಂದುಬಿಟ್ಟು, ಈಗ ನಾನು ಹೇಳ್ದಂಗೆ ಆವಾಗಲೇ KTM ಬೈಕಿಗೂ RC ಮತ್ತು 390 ಡ್ಯೂಕು ಇದರೆಲ್ಲ ಬಂದುಬಿಟ್ಟು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಬೈಕೇ ಒಂಥರ ಬೇರೆ ಥರ ಕೆಟಗರಿ ಇದು. ಸೊ ಇದು ಹೆಂಗೆ ಅಂದರೆ ಮೇಯ್ನ್ಲಿ ನಾನು ಹೇಳ್ದಂಗೆ ಟಾರ್ಕ್. ಮತ್ತು ಲಾಸ್ಟಾಗಿ ಈ ಬೈಕ್ ಯಾರು ತೊಗೋಬೋದು ಅಂತ ಕೇಳಿದ್ರೆ, ಯಾರು ಲಾಂಗ್ ಟ್ರಿಪ್ ಹೋಗಬೇಕು ಮತ್ತು ನಿಮಗೆ ಸಿಟಿಲೆಲ್ಲ ಆರಾಮಾಗಿ ಓಡಿಸ್ಬೇಕಪ್ಪ, ಈಗ ಒಂದು ಹೈಯರ್ CC ಬೈಕ್ ಬೇಕು ನನಗೆ, ಬಟ್ ನನಗೆ ತುಂಬ ಒಂಥರ ರೋದನೆ ಅನ್ನಿಸ್ಬಾರ್ದು, ಗೇರ್ ಚೇಂಜ್ ಮಾಡ್ತಾ ಇರಬಾರ್ದು, ಜಸ್ಟ್ ಆರಾಮಾಗಿ ಹೋಗ್ತಾ ಇರಬೇಕು ಒಂದಿಷ್ಟು ಪವರ್ ಹಿಡ್ಕೊಂಡು ಅಂದರೆ ಅವ್ರು ಕಣ್ಣು ಮುಚ್ಕೊಂಡು ತೊಗೋಬೋದು ಈ ಗಾಡಿನ. ಮಾತ್ರ ನೀವು ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸಿಟಿಲೂ ಅಷ್ಟೇ ಹೈಯರ್ ಗೇರಲ್ಲಿ ನೀವು ಲೋವರ್ ಸ್ಪೀಡಲ್ಲಿ ಆರಾಮಾಗಿ ಮೂವ್ ಮಾಡ್ಬೋದು. ಮತ್ತು ಲಾಂಗ್ ಹೋದರೂ ಅಷ್ಟೇ ನಿಮಗೆ ಒಂಥರ ಆ ಫೀಲೇ ಇರೋಲ್ಲ, ಏನೋ ಒಂದು ಆರಾಮಾಗಿ ಹೋಗ್ತಿದ್ದೀನಿ ಅನಿಸುತ್ತೆ. ಬಟ್ ಸ್ಪೀಡ್ ಗಾಡಿಲೆಲ್ಲ ಹಂಗಿರಲ್ಲ, ಅದೇ ಒಂಥರ ಬೇರೆ ಥರ ಕೆಟಗರಿ ಅದು. ಆಮೇಲೆ ಸೀಟಿಂಗ್ ಅಂತ ನೋಡೋದಾದರೆ ಕಂಫರ್ಟಬಲ್ ಇದೆ, ಫುಲ್ಲು ಸ್ಮೂತ್ ಇದೆ ಮತ್ತು ಕಂಫರ್ಟಬಲ್ ಇದೆ. ಗ್ರ್ಯಾಬ್ ರೈಲು ಚೆನ್ನಾಗಿದೆ, ಹಿಂದ್ಗಡೆ ಪೀಲಿಯನ್ ಕೂತವರು ಆರಾಮಾಗಿ ಕೂತ್ಕೋಬೋದು. ಆಮೇಲೆ ಸೀಟಿಂಗ್ ಪೊಸಿಷನ್ ಅಂತೂ ಸಕ್ಕತ್ತಾಗಿದೆ, ನನಗಂತೂ ಭಾಳ ಇಷ್ಟ ಆಯ್ತು. ನನಗೆ ಜಸ್ಟ್ ಹಿಂಗೆ ಕೂತ್ಬಿಟ್ಟು ಇಲ್ಲೇ ಜಸ್ಟ್ ಒಂದು ರೌಂಡ್ ಓಡಿಸ್ದೆ, ಚೆನ್ನಾಗಿತ್ತು. ಪೊಸಿಷನ್ ಮಾತ್ರ ಕಾಮಾಗಿ ಹೋಗ್ಬೋದು. ಲುಕ್ ಏನಂದರೆ ನನಗೆ ಫ್ರಂಟಲ್ಲಿ ಬಂದ್ಬಿಟ್ಟು ಭಾಳ ಇಷ್ಟ ಆಯಿತು. ಒಂಥರ ಏನೋ ಒಂಥರ ಒಳ್ಳೆ ಸಕ್ಕತ್ತಾಗಿ ಲುಕ್ ಕೊಡ್ತಾ ಇದೆ. ರೇರಲ್ಲಿ ಅದೇ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಹಿಂದ್ಗಡೆ 150 ಟೈರ್ ಕೊಟ್ಟಿರೋದೇ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಟೈರ್ ಏನಾದ್ರು ಚಿಕ್ಕಕ್ಕಾಗ್ಬಿಟ್ಟಿದ್ರೆ ಸ್ವಲ್ಪ ಇದಾಗಿರೋದು, ಬಟ್ ಓಕೆ ಚೆನ್ನಾಗಿದೆ. ಅಲಾಯು ಅಷ್ಟೇ, ಈ ಅಲಾಯ್ ಇದೆಯಲ್ಲ ನಿಮಗೆ ಸ್ಪೋಕ್ಸು ಬರುತ್ತೆ ಮತ್ತು ಡೈಮಂಡ್ ಕಟ್ ಅಲಾಯು ಬರುತ್ತೆ. ಇದು ಬಂದ್ಬಿಟ್ಟು ಡೈಮಂಡ್ ಕಟ್ ಅಲಾಯಿ. ಸೊ ಇದರಲ್ಲಿ ನೀವು ಬೇಕಾದ್ರೆ ಸ್ಪೋಕ್ಸು ತೊಗೋಬೋದು, ಅದು ವೇರಿಯಂಟ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಅನಿಸುತ್ತೆ. ಓಕೆ, ಇಷ್ಟ ಇವತ್ತಿನ ವೀಡಿಯೋ. ಇನ್ನೇನಾದರೂ ಇತ್ತು ಅಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಬೈ ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡ್ರಿ. ಓಕೆ, ಬಾಯ್.